ಶಂಕರಾನಂದ ಮಹಾಸ್ವಾಮಿಗಳು, ಶೋಭಾಪುರದ ಕೃಷ್ಣಗುರುಗಳು, ಸಿದ್ಧಾರೂಢ ಶೋಭಾಪುರದ ಪೂಜ್ಯ ಗುರುಗಳು, ಶಂಕರಾನಂದ ಮಹಾಸ್ವಾಮಿಗಳು ಇವರು ಮಾತುಗಳನ್ನು ಈ ಮಕ್ಕಳನ್ನು ಕುರಿತು, ಶಿಕ್ಷಣದ ಕುರಿತು ಮತ್ತು ರೇಣುಕಾಚಾರ್ಯರ ಜಯಂತಿ ಬಹಳ ಸುಂದರವಾದ ಮತ್ತು ಸದೈವ ಇವತ್ತು ರೇಣುಕಾಚಾರ್ಯರ ಜಯಂತಿ ದಿವಸ ಗುರುಗಳು ಆಗಮಿಸಿದ್ದಾರೆ, ಪೋಷಕರು ಬಂದಿದ್ದಾರೆ, ಎಲ್ಲರ ಆತ್ಮೀಯರು ಬಂದಿದ್ದಾರೆ. ಇವತ್ತು ಪೋಷಕರುಗಳ ಮಾತುಗಳನ್ನು ಆಡ್ತಿರ್ತಾರೆ. ತಾವೆಲ್ಲ ಶಾಂತಿಯಿಂದ ಪಂಚಬೇಕಂತ ಪ್ರಾರ್ಥನೆ ಮಾಡುತ್ತೀವಿ. ಕ್ಷಳಕಾಪುರವಾಸಿನಿ ಸಮಸ್ತ ಭಕ್ತಿ ಶರಣ್ಯಾಯ ಸಿದ್ಧಾರೂಢ ನಮೋಸ್ತುತೆ. ಜಗದ್ಗುರು ಸಿದ್ಧಾರೂಢರನ್ನ ಪಟ್ಟಣದಲ್ಲಿ ಧ್ಯಾನಿಸಿ ಕ್ಷೇತ್ರದ ದೇವತೆಯಾದ ಶ್ರೀ ಮೀನಾಂಗನಾಥನ ಶ್ರೀಪಾದಗಳು ಕೊಡಬೇಕು. ಜಗದ್ಗುರು ಪಂಚಾಚಾರ್ಯರನ್ನು, ಜಗದ್ಗುರು ವಿಶ್ವಕರ್ಮರನ್ನು ಎನ್ನ ಮನಮಂದಿರದಲ್ಲಿ ಧ್ಯಾನಿಸಿ ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಪರಮ ಪೂಜ್ಯ ಶ್ರೀನಿವಾಸ ಮಹಾಸ್ವಾಮಿಗಳು ಮುನಾಬಾದ್ ಅವರ ಶ್ರೀಪಾದಗಳಲ್ಲಿ ಅನಂತ ನಮನಗಳು ಸಲ್ಲಿಸುತ್ತಾ, ಪರಮ ಪೂಜ್ಯ ಶ್ರೀ ದೊಡ್ಡೇಂದ್ರ ಸ್ವಾಮೀಜಿಗಳು ಸುಲೇಪೇಟ್ ಶ್ರೀಗಳ ಪೂಜ್ಯ ಶ್ರೀಪಾದಗಳ ಅನಂತ ನಮನಗಳು ಸಲ್ಲಿಸುತ್ತಾ, ಬಿ ಕೆ ಸುಮನ್ ಬೆಂಜಿ ಓಂ ಶಾಂತಿ ಸತಿಪತಿಗಳ ಒಂದಾದ ಭಕ್ತಿ ತಪ್ಪದು ಶಿವನಿಗೆಂದಂಗೆ ಹಾಗೆ ಗಣಪತಿ ಸರ್ ಅವರಿಗೂ ಅವರ ಧರ್ಮಪತ್ನಿಯವರು ಕೂಡ ಅನಂತ ನಮನಗಳು ತಿಳಿಸುತ್ತಾ, ಈ ಒಂದು ವೇದಿಕೆಯನ್ನು ಅಲಂಕರಿಸಿದ ಉದ್ಘಾಟಕರಿಗೂ ಹಾಗೂ ಮುಖ್ಯ ಅತಿಥಿಗಳಿಗೂ ಈ ವೇದಿಕೆಯನ್ನು ಅಲಂಕರಿಸಿದ ಸರ್ವ ಗಣ್ಯಮಾನ್ಯರು ಕೂಡ ಶರಣಾರ್ಥಿಗಳು ತಿಳಿಸುತ್ತಾ, ತಾವೆಲ್ಲ ಏನಪ್ಪ ಅಂದ್ರೆ ಮಕ್ಕಳದೊಂದು ಕಾರ್ಯಕ್ರಮ ನೋಡಕ್ಕೆ ಬಂದಿದೆ. ಈ ಶ್ರೀ ಗುರು ವಿಶ್ವಕರ್ಮ ಪೂರ್ವ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಹಳ್ಳಿಕೇರಿ ಈ ಒಂದು ಆಶ್ರಯದಲ್ಲಿ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಏನಪ್ಪ ಅಂದ್ರೆ ಒಳ್ಳೆಯ ಶುಭ ಸಂದೇಶವನ್ನು ಈ ಶಾಲೆಯಲ್ಲಿ ಕಲಿತ ಮಕ್ಕಳಿಗೆ ಏನಪ್ಪ ಅಂದ್ರೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೂಡ ಹೋಗಬೇಕಾಗುತ್ತದೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅನ್ನೋ ಒಂದು ಸಂಸ್ಕಾರ ಪಟ್ಟಿದ್ದಾದ್ರೆ ಆ ಮಕ್ಕಳಲ್ಲಿ ಏನಪ್ಪ ಅಂದ್ರೆ ಒಳ್ಳೆಯ ಸಂಸ್ಕಾರ. ಜ್ಞಾನರತ್ನ ಎಂಬುದರಲ್ಲಿ ನಡುವೆ ನೀವು ಅದನ್ನು ಅಲಂಕರಿಸಿ ಆದರೆ ನಿನಗಿಂತ ಶ್ರೀಮಂತರು ಯಾರಿಲ್ಲ. ಜ್ಞಾನ ಎಲ್ಲದಕ್ಕೆ ಅದು ಹೆಚ್ಚು ಕಿಮ್ಮತ್ತು ಅಂತಂದ್ರೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೆ ಅನ್ನಂಗೆ ಹಂಗೆ ಅನಂತ ವಿದ್ಯೆಗಳದಾವ. ಅದರಲ್ಲಿ ಏನಪ್ಪ ಅಂದ್ರೆ ರಾಜ್ಯ ವಿದ್ಯೆ ರಾಜ್ಯಗೋಯಂ ಅಂತೇಳಿ ಈ ವಿದ್ಯೆಯಲ್ಲಿ ಏನಪ್ಪ ಅಂದ್ರೆ ವಿದ್ಯೆ ಉಳ್ಳವನ ಮುಖ ಮುದ್ದು ಬರುವಂತಿತ್ತು, ವಿದ್ಯೆ ಇಲ್ಲದವನ ಮುಖ ಹಾಳೂರು ಹದ್ದಿನಂತಿತ್ತು. ಸರ್ವಜ್ಞ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಭಾವನೆ. ಇಲ್ಲಿಯವರೆಗೆ ವಿವೇಕಾನಂದರ ಬಗ್ಗೆ ನಮ್ಮ ಸರ್ ಹೇಳಿದ್ರಲ್ಲ, ಹಾಗೇನಪ್ಪ ಅಂದ್ರೆ ರಮೇಶ್ ಬಲ್ಲಿ ಅಂತ ರಾಯಚೂರು ಡಿಸ್ಟಿಕ್ದವ, ಕೋತಿಗುಡ್ಡು ಊರದವ. ಅವನೇನಪ್ಪ 16 ವರ್ಷಗಳ ಪರ್ಯಂತರವಾಗಿ ಶಾಲೆಗೆ ಹೋಗುತ್ತಿರಲಿಲ್ಲ. ಅದಕ್ಕಾಗಿ ಏನಪ್ಪ ಅಂದ್ರೆ ಅವ್ರನ್ನ 8 ಜನ ಮಕ್ಕಳು, ಅವರಿಗೆ 7 ಜನ ಮಕ್ಕಳು. ಅದಕ್ಕಾಗಿ ಊರಿನ ಏನಪ್ಪ ಅಂದ್ರೆ ಒಬ್ಬರು ಮುಖ್ಯಸ್ಥರು ಅವನಿಗೆ ಇಲ್ಲಿ ಬೆಂಗಳೂರು ಶಾಲೆ ಕಳಿಸ್ಲಿಕ್ಕೆ ಕೊಟ್ಟರು. ಅವನು 6 ತಿಂಗಳಲ್ಲಿ ಇಂಗ್ಲೀಷ್ ಓದಿ ಒಳ್ಳೆ ಅಂದರೆ ಮಕ್ಕಳಲ್ಲಿ ಅನಂತ ಕಲೆಗಳಿರ್ತಾವೆ. ಯಾರು ಇಂಗ್ಲೀಷ್ನಲ್ಲಿರ್ತಾರೆ, ಯಾರು ಸೈನ್ಸ್ದಾಗಿರ್ತಾರೆ, ಯಾರು ಆಟದಾಗಿರ್ತಾರೆ, ಯಾರು ಪ್ರಬಂಧದಾಗಿರ್ತಾರೆ, ಅನಂತ ಕಲೆಗಳಿರ್ತಾವೆ ಮಕ್ಕಳಲ್ಲಿ. ಅವರನ್ನು ಗುರುತಿಸಿ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಿದ್ದಾದ್ರೆ ಈ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತದೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಆ ರಮೇಶ್ ಬಲ್ಲಿದ ನಾವು ಏನು ಮಾಡ್ಯಾನ, ಬಲ್ಲಿಸ್ತಾರ ನಾವು ಏನು ಮಾಡ್ಯಾನ ಅಂದ್ರೆ 4,86,000 ಮಕ್ಕಳಿಗೆ ಏನಪ್ಪ ಅಂದ್ರೆ ಟ್ಯೂಷನ್ ಹೇಳಿದ್ದಾನೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಒಬ್ಬೊಬ್ಬರಲ್ಲಿ ಒಂದೊಂದು ಕಲೆ ಇರ್ತದೆ. ಅದನ್ನು ಏನಪ್ಪ ಅಂದ್ರೆ ಈ ಸಣ್ಣ ಮಕ್ಕಳು ಹೆಂಗೆ ಮಾಡಿದ್ರಲ್ಲ ಹಂಗೆ ಅವರಲ್ಲಿ ಒಳ್ಳೆಯ ಒಂದು ಗುಣಗಳು, ಅವ್ರಿಗೆ ಒಳ್ಳೆಯ ಒಂದು ಸಂಸ್ಕಾರ ಈ ಶಾಲೆಯಿಂದ ಆಗಿದೆ. ಆದ್ರೆ ಈ ಶಾಲೆ ಇನ್ನೂ ಏನಪ್ಪ ಅಂದ್ರೆ ನಮ್ಮ ಗಣಪತಿ ಸರ್ ಮತ್ತು ಅವರು ಎಲ್ಲ ಚಳಕಾಪುರದವರು ಜಗದ್ಗುರು ಸಿದ್ಧಾರು ಹುಟ್ಟಿದಂಥ ಒಂದು ಸ್ಥಾನದಲ್ಲಿ ಜನಿಸಿ ಇಲ್ಲಿ ಅದ್ಭುತವಾದ ಒಂದು ಏನಪ್ಪ ಅಂದ್ರೆ ಸಂಸ್ಥೆಯನ್ನು ತೆಗೆದು ಒಂದು ಈ ಒಂದು ನಮ್ಮ ದೇಶಕ್ಕೆ ಒಂದು ಹೆಸರು ಬರುವಂಥ ಮಕ್ಕಳಿಗೆ ಏನಪ್ಪ ಅಂದ್ರೆ ಒಳ್ಳೆಯ ಸಂಸ್ಕಾರ ಕೊಡುವಂಥ ಒಳ್ಳೆಯ ಶಿಕ್ಷಣವಂತ ಮಕ್ಕಳಲ್ಲಿ ಒಳ್ಳೆಯವರಲ್ಲಿ ವಿದ್ಯಾರ್ಜನೆ ಆಗಲಿ ಅಂಥೇಳಿ ಅವರಿಗೆಲ್ಲ ನಮ್ಮ ಜಗದ್ಗುರು ಸಿದ್ಧಾರೂಢ ವಿಶ್ವಕರ್ಮರು ಪಂಚಾಚಾರ್ಯ ಏನಪ್ಪ ಅಂದ್ರೆ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ಉತ್ತರವಾಗಿ ಬೆಳೆಯಲಿ ಅಸಲಿ ಅಂತೇಳಿ ತಾವೆಲ್ಲ ಇದರೊಳಗೆ ಸ್ಥಿತಿಯೊಳಗಿಲ್ಲ. ಆದರೆ ಮಕ್ಕಳ ಕಲೆಯನ್ನು ನೋಡಬೇಕಂತ ಎಲ್ಲ ಜನರು ಬಂದಿದ್ದಾರೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಆ ಸದ್ಗುರುಗಳ ಆಶೀರ್ವಾದ ಮಾಡಲಿಕ್ಕೆ ನಾನು 2 ಮಾತನ್ನು ಮುಕ್ತಾಯ ಮಾಡ್ತೀನಿ. ಹರಿವು ಶಂಕರಾನಂದ ಮಹಾಸ್ವಾಮಿಗಳು ಚೌಕಾಪುರ ಮತ್ತು ಚೌಕಾಪುರ ಸಿದ್ಧಾರೂಢ ಮಠದ ಗುರುಗಳು ಆಶೀರ್ವಾದವನ್ನು ಮಾಡಿದ್ದಾರೆ. ಮಕ್ಕಳ ಬೆಳೆಯುವ ಶಿಕ್ಷಣ ಸಂಸ್ಕೃತರಾಗಿ ಒಪ್ಪಿಸುತ್ತಾ ಈಗಾಗಲೇ ಆಗಮಿಸಿರ್ತಕ್ಕಂಥ ನಮ್ಮವರ ಆತ್ಮೀಯರು ಬೆಳಸಿಂಚೋಳಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇಬ್ಬರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಬೆಳಸಿಂಚೋಳಿ ಬಂದಿದ್ದಾರೆ. ದಯವಿಟ್ಟು
ನೋಡಿ ಟೆಸ್ಟ್ ಅಂತ 1999ರಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಿದ್ದೇವೆ. ಇದು ಬೀದರ್ ಜಿಲ್ಲೆಯಲ್ಲಿ ಮಹಿಳಾ ಸಂಸ್ಥೆ ಇದು ಒಂದೇ ಆಗಿದೆ. ಇದು ಕೇವಲ 2ನೇ ಪ್ರವರ್ಗಕ್ಕೆ ಸೇರಿದ್ದು. ಸುಮಾರು 26 ವರ್ಷದಿಂದ ಈ ಮಹಿಳಾ ಶಿಕ್ಷಣ ಸಂಸ್ಥೆಯವರು ಬಹಳ ಕನ್ನಡ ಮಾಧ್ಯಮದ ಶಿಕ್ಷಣದಲ್ಲಿ ನಿರಂತರವಾಗಿ ಸುಮಾರು 26 ವರ್ಷಗಳಿಗೆ ನಿರಂತರವಾಗಿ ಸೇವೆ ಮಾಡುತ್ತಾ ಬಂದಿದ್ದೇವೆ. ಅದರ ಜೊತೆಗೆ ಇಲ್ಲಿರ್ತಕ್ಕಂತಹ ಮಕ್ಕಳು ಬೇರೆ ಬೇರೆ ಊರಲ್ಲಿ ಹೋಗಿ ಸರ್ಕಾರಿ ಹುದ್ದೆಯಲ್ಲಿ ಸೇರಿದ್ದಾರೆ. ಅನೇಕ ಮಕ್ಕಳು ಕಾರ್ಖಾನೆಗಳಲ್ಲಿ ನೌಕರಿ ಮಾಡ್ತಾ ಇದ್ದಾರೆ. ಎಷ್ಟೋ ಮಕ್ಕಳು ಈ ನಾವು ಶಾಲೆ ಫೀಸ್ ಇಲ್ಲದೆ ಮಕ್ಕಳಿಗೆ ಹಾಸ್ಟೆಲ್ಗಳನ್ನು ವಹಿಸಿ ಮಕ್ಕಳಿಗೆ ಎಷ್ಟೋ ಮಕ್ಕಳಿಗೆ ಪ್ರವೇಶಕ್ಕೆ ನಾನೇ ಸುತ್ತವರ್ಗ ಕೊಟ್ಟು ಅನೇಕ ಪ್ರವೇಶಕ್ಕೆ ದ್ವಾರ ಮಾಡ್ಕೊಳ್ತಕ್ಕಂಥ ಶಕ್ತಿ ಮಾಡಿದ್ದೇವೆ. ಇವತ್ತು ಮಕ್ಕಳು ಅಲ್ಲಿ ಬಹಳಷ್ಟು ಮಕ್ಕಳು ಸರ್ಕಾರಿ ಹುದ್ದೆಯಲ್ಲಿ ನೌಕರಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿ ಕಡಿಮೆ ಫೀಸ್ ತಗೊಂಡು ಮಕ್ಕಳಿಗೆ ಉತ್ತಮವಾದಂಥ ಕನ್ನಡ ಒಂದು ಸಂಸ್ಥಾನವನ್ನು ಕೊಟ್ಟಿದ್ದೇವೆ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪ್ರತಿ ವರ್ಷಕ್ಕೆ ತಾಲೂಕು ಮಟ್ಟಕ್ಕೆ, ಜಿಲ್ಲಾ ಮಟ್ಟಕ್ಕೆ ಮತ್ತು ರಾಜ್ಯ ಮಟ್ಟಕ್ಕೂ ನಮ್ಮ ಶಾಲೆಯಿಂದ 5 ಮಕ್ಕಳು 6 ಮಕ್ಕಳು ಕಂಪಲ್ಸರಿ ಬಂದೇ ಬರ್ತಾರೆ ಪ್ರತಿ ವರ್ಷಕ್ಕೆ. ಅದರ ಜೊತೆಗೆ ಇಲ್ಲಿ ಕನ್ನಡ ಜೊತೆಗೆ ಇಂಗ್ಲಿಷ್ ಸಹಿತ ಬೋಧನೆ ಮಾಡ್ತಾ ಇದ್ದೀವಿ. ಗುರುಗಳು ಹೇಳಿದ ಹಾಗೆ ಇಲ್ಲಿನ ಮಕ್ಕಳಿಗೆ ನಾವು ಅನೇಕ ಮಕ್ಕಳಿಗೆ ಹಾಸ್ಟೆಲ್ ಹಾಕಿದ್ದೆವು. ಎಷ್ಟೋ ಮಕ್ಕಳಿಗೆ ಫೀಸ್ ಇಲ್ಲ ಅಂದ್ರೆ ನಾನೇ ಸುತ್ತಮುತ್ತ ಕೊಟ್ಟು ಫೀಸ್ಗಳನ್ನು ಕೊಟ್ಟು ಅಭ್ಯಾಸ ಮಾಡಿಸಿದ್ದೆವು. ಇವತ್ತು ಎಷ್ಟೋ ಮಕ್ಕಳು ಏನೋ ಮಾಡಿ ಒಂದು ಒಳ್ಳೆ ಹುದ್ದೆಯಲ್ಲಿ ಸೇರಿದ್ದಾರೆ. ಅದನ್ನು ಅವಕಾಶ ನಮಗೆ ಸಿಕ್ಕುವಂತೆ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಬಹಳಷ್ಟು ಬಡತನದ ಶಿಕ್ಷಣ ಸಂಸ್ಥೆ ವಿಶ್ವಕರ್ಮ ಮಹಿಳಾ ಸಂಸ್ಥೆ ಅಂದ್ರೆ ಇದು ಏಕೈಕ ಸಂಸ್ಥೆ ಬೀದರ್ ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಹಿಳಾ ಸಂಸ್ಥೆ ಒಂದಂದ್ರೆ ಏನು ತಪ್ಪಾಗಲಿಕ್ಕಿಲ್ಲ. ಇದು ನಾನು ತೆಗೆದಿದ್ದು ಇದು 2ನೇ ಕ್ಯಾಟಗಿರಿಯಲ್ಲಿ ಬರ್ತದೆ. ಅದರ ಜೊತೆಗೆ ಇಲ್ಲಿ ಅನೇಕ ಮಕ್ಕಳು ಒಳ್ಳೆಯ ಉತ್ತಮವಾದಂಥ ಅಭ್ಯಾಸ ಮಾಡ್ತಾ ಇದ್ದಾರೆ. ಅನೇಕ ಮಕ್ಕಳು ಪ್ರತಿಯೊಂದು ಇದರಲ್ಲಿ ಕನ್ನಡದಲ್ಲಾಗಲಿ, ಇಂಗ್ಲೀಷ್ನವರಾಗಲಿ, ಓದೋರಾಗಲಿ, ಬರೆಯೋರಾಗಲಿ ಕೇವಲ ನಮಗೆ 2ನೇ ತರಗತಿ ಮಕ್ಕಳು, 1ನೇ ತರಗತಿ ಮಕ್ಕಳು ನೀವು ಯಾವ ಪುಸ್ತಕ ಕೊಡ್ರಿ ಓದ್ತಾರೆ ಮಕ್ಕಳು. 1ನೇ ತರಗತಿ ಮಕ್ಕಳು ನೀವು ಯಾವುದೇ ಪುಸ್ತಕ ಕೊಡ್ರಿ ಆ ಪುಸ್ತಕಗಳನ್ನು ಓದಲಿಕ್ಕೆ 1ನೇ ಮಕ್ಕಳು ನಮ್ಮ ಪುಸ್ತಕಗಳನ್ನು ಓದ್ತಾ ಇದ್ದಾರೆ. ಗಣಿತ ಆಗಲಿ, ಇಂಗ್ಲೀಷ್ ಆಗಲಿ ಬಹಳ ಚುರುಕಾಗಿ ನಮ್ಮ ಶಿಕ್ಷಕರೆಲ್ಲರೂ ಕೂಡ್ಕೊಂಡು ಮಹಿಳಾ ಸಂಸ್ಥೆಯಿಂದ ಕೂಡ್ಕೊಂಡು ಎಲ್ಲ ಶಿಕ್ಷಣ ನಮ್ಮಲ್ಲಿ ನಮ್ಮ ಈ ಶಿಕ್ಷಣ ಸಂಸ್ಥೆ ನಮ್ಮ ಮನೆಯವರೇ ಇದ್ದಾರೆ. ಇದ್ರದ್ದು ಮೇನ್ ನಮ್ಮ ಮನೆಯವರು, ನಮ್ಮ ಅಣ್ಣನ ಪತ್ನಿಯವರಿದ್ದಾರೆ, ಸುವರ್ಣ ಅಂತ ಕೂತಿದ್ದಾರೆ. ಅವರು ಸಹಿತ ಈ ಸಂಸ್ಥೆಯನ್ನು ಅಭಿನಂದನಿದ್ದಾರೆ. ಮಂಗಲ ಅಂತ ನಮ್ಮ ಅಣ್ಣನ ಒಂದು ವೈದ್ಯರಿದ್ದಾರೆ, ಅವರು ಈ ಶಿಕ್ಷಣ ಸಂಸ್ಥೆಯ ಒಂದು ಅಭಿನಯ ಕಾರ್ಯದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಶಿಕ್ಷಣ ಸಂಸ್ಥೆಯ ನನ್ನ ಮಗ ಅಂತ ಅಂದ್ರೆ ತಪ್ಪಾಗಲಿಕ್ಕಿಲ್ಲ, ರವಿಕುಮಾರ್ ಇವತ್ತ ನಮ್ಮ ಯಾವುದಂತ ಕೇಂದ್ರ ರಾಜ್ಯಾಧ್ಯಕ್ಷರು ಇಂಡಿಯನ್ ಫಾರ್ಮಸಿ ಅಸೋಸಿಯೇಷನ್ ಕರ್ನಾಟಕ ಇವರ ಮಗನೇ ಆಗಬೇಕು. ಆದರೆ ಇವತ್ತು ಇಂಥ ಒಂದು ದೊಡ್ಡ ಹುದ್ದೆಯಲ್ಲಿ ಸೇರ್ಕೊಂಡಿದ್ದು ನಮ್ಮ ಈ ಶಿಕ್ಷಣ ಸಂಸ್ಥೆ ಒಂದು ಹೆಮ್ಮೆ ಅಂತೇಳಿ ನಾವು ಹೇಳಬೇಕಾಗಿದೆ. ಚಪ್ಪಲಿಯನ್ನು ಕೊಡ್ಬೇಕು ಅವರಿಗೆ. ನನ್ನ ಮಗ ಅಂತ ಹೇಳ್ತಾ ಇಲ್ಲ, ಅವರು ಆ ಹುದ್ದೆಯಲ್ಲಿ ಸೇರ್ಕೊಂಡಿದ್ದಾರೆ. ಹೀಗಾಗಿ ಅನೇಕ ನಮ್ಮ ಶಿಕ್ಷಣ ಸಂಸ್ಥೆ ತೆಗೆದಾಗಿದ್ದು ಯಾವ ಮಕ್ಕಳು ತಿಳಿಸ್ಕೊಳ್ಳಿ, ಕೊಡೋದೇ ಇರಲಿ, ಹೆಂಗೆ ಇರಲಿ, ಎಲ್ಲ ಮಕ್ಕಳಿಗೆ ಒಳ್ಳೆ ವ್ಯವಸ್ಥೆಯನ್ನು ಕೊಟ್ಟು, ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು, ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟು, ಬಹಳಷ್ಟು ತನುಮನ ಸೇವೆಯಿಂದ ನನಗೆ ಬರ್ತಕ್ಕಂಥ ಸಂಬಳ ಏನದಲ್ಲ ಆ ಸಂಬಳ ಎಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ. ನಾನು ಇವತ್ತಿನ ಮನೆ ಕಟ್ಟಿಲ್ಲ, ನಮ್ಮ ಮನೆ ಮೇಲೆ ಒಂದು ತಲೆ ಬಂಗಾರ ಹಾಕೊಂಡಿಲ್ಲ. ನಾನು ಇದು ಯಾಕೆ ಹೇಳ್ತಿಲ್ಲ ಅಂತ ಕೇಳಿದ್ರೆ ಸುಮಾರು 1 ತಿಂಗಳಿಗೆ 1 ಲಕ್ಷ ರೂಪಾಯಿ ಬರ್ತದೆ ನನ್ನ ಪಗಾರ. 1 ಲಕ್ಷ ರೂಪಾಯಿ ಬರ್ತಕ್ಕಂಥ ಸಂಬಳದಲ್ಲಿ ಈ ಶಿಕ್ಷಣ ಸಂಸ್ಥೆ ಕಟ್ಟಿ ಇಲ್ಲಿ ತರ ತಂದಿದ್ದೇವೆ ನಾವು. ನಿಮ್ಮೆಲ್ಲರ ಆಶೀರ್ವಾದ, ದೊಡ್ಡ ಆಶೀರ್ವಾದ. ಈ ಆಶೀರ್ವಾದ ಹಿಂಗೆ ಸದಾ ಇರಲಿ, ಹಿಂಗೆ ಆಶೀರ್ವಾದ ಸದಾ ಬೆಳೀಲಿ ಅಂತೇಳಿ ನಾನು ಹಾರೈಸುತ್ತಾ ನನ್ನ ಶಿಕ್ಷಣ ಸಂಸ್ಥೆ ಇನ್ನಷ್ಟು ಬೆಳೀಲಿ, ಗುರುಗಳ ಆಶೀರ್ವಾದ ನಮ್ಮ ಮೇಲೆ ಇರಲಿ, ಎಲ್ಲ ಪೇರೆಂಟ್ಸ್ಗಳು ನನಗೆ ಸಹಕಾರ ಮಾಡಲಿ ಅಂತ ಹಾರೈಸಿ ನಾನು ಎಲ್ಲರಿಗೂ ಸಹಿತ ನಾನು ಎಲ್ಲ ಈ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತಾ ಇದ್ದೀನಿ. ಓಂ ಶ್ರೀ ಗಣೇಶ್ವರ ಪರಬ್ರಹ್ಮಣೇ ನಮೋ ನಮಃ. ಗುರುಗಳ ಮಾಡಿ ಹೇಗಿರ್ತದೆ ಅಂತ ಕೇಳಿದ್ರೆ ಗುರು ಮುಂದಿದ್ದಾರೆ, ಗುರು ನಿಮ್ಮ ಹಿಂದೆ ಇರುತ್ತಾರೆ. ನೀವು ಬೇಡಿಯ ಸಂಕಲ್ಪ ಕೊಡೋದು ಯಾರಂದ್ರೆ ಗುರು. ನಮ್ಮ ಗುರು ಬೇಕು. ಗುರು ಇಲ್ಲ ಅಂದ್ರೆ ಗುರಿ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಇವತ್ತು ನಾವು ಈ ವೇದಿಕೆ ಮೇಲೆ 4 ಜನ ಗುರುಗಳು ಬಂದಿದ್ದಾರೆ.
ಆ 4 ಜನರ ಗುರುಗಳ ಆಶೀರ್ವಾದ ನಮ್ಮೆಲ್ಲರೂ ಆಗಲಿ ಅಂತ ಹರಸಿ ಗುರುಗಳನ್ನು ಮಾತಾಡುವ ವಿನಂತಿ. ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಕ್ಷಮಾಲಾಂ ಕುಶಲಂ ಪಾಶಪುಸ್ತಕಾಣಿಂ ಮುಕ್ತಾಹಾರ ಸಮಾಯುಕ್ತಾಂ ಧ್ಯಾಯೇ ದೇವಂ ಸರಸ್ವತಿಂ. ಜಯಾದ್ರಿರೇ ಪೀಠಸ್ಥಂ ಸದ್ಗುಣಸ್ಥಂ ಭೂಷಣಂ ಗುರುನಾಥೇಂದ್ರೈತನಾಂ ವಂದೇ ಇಂದ್ರವಿಗ್ರಹಂ. ಪ್ರಥಮದಲ್ಲಿ ಶ್ರೀಮಠದ ಪರಂಪರೆ ಸ್ಮರಿಸುತ್ತಾ ಇವತ್ತಿನ ಹಳ್ಳಿಕೇರಿ ಗ್ರಾಮದ ಶ್ರೀ ವಿಶ್ವಕರ್ಮ ಗಾಯತ್ರಿ ಮಹಿಳಾ ಟ್ರಸ್ಟ್ ಸಾನ್ನಿಧ್ಯದಲ್ಲಿ ಶ್ರೀ ಗುರು ವಿಶ್ವಕರ್ಮ ಪೂರ್ವ ಹಿರಿಯ ಪ್ರಾಥಮಿಕ ಶಾಲೆಯ 26ನೇ ಶಾಲಾ ವಾರ್ಷಿಕೋತ್ಸವದ ಮತ್ತು ಮಕ್ಕಳ ಸಮಸ್ಯೆ ಕಾರ್ಯಕ್ರಮದ ಈ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಸಿದ್ಧರೂಢ ಶ್ರೀಮಠದ ಪರಮ ಪೂಜರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶಂಕರಾನಂದ ಮಹಾಸ್ವಾಮಿಗಳಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಸಹೋದರರಾಗಿರ್ತಕ್ಕಂಥ ಸುಲಭೆಟ್ಟದ ಶ್ರೀಮಠದ ಪರಮ ಪೂಜರಾಗಿರ್ತಕ್ಕಂಥ ದೊಡ್ಡೇಂದ್ರ ಮಹಾಸ್ವಾಮೀಜಿಯವರೇ ಮತ್ತು ಹಳ್ಳಿಕೇಡದ ರಾಜಯೋಗ ಸಂಸ್ಥಾನದ ಮಾತೋಶ್ರೀ BK ಸುಲ್ಮಾನ್ ಮೆಹಂಜಿ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮತಿ ಶ್ಯಾಮಲಾಜಿ ಪಂಚಾಳರವರೇ ಮತ್ತು ಇದರಿಂದ ಆಗಮಿಸಿದಂಥ ದತ್ತಾತ್ರೇಯ ಪಂಚಾಳರವರೇ, ಅಶೋಕ್ ಪಂಚಾಳರವರೇ, ಪ್ರಶಾಂತ್ ಪಂಚಾಳರವರೇ, ರಘು ಪಂಚಾಳರವರೇ ಮತ್ತು ಎಲ್ಲ ಈ ಮುಖ್ಯ ಅತಿಥಿಗಳೇ ಮತ್ತು ಶ್ರೀ ಗುರು ವಿಶ್ವಕರ್ಮ ಶಾಲೆಯ ಮುಖ್ಯ ಗುರು ಹಾಗೂ ಸಿಬ್ಬಂದಿ ವರ್ಗದವರೇ ಮತ್ತು ಶ್ರೀ ವಿಶ್ವಕರ್ಮ ಗಾಯತ್ರಿ ಮಹಾಸಂಸ್ಥೆಯ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳು, ಇವತ್ತಿನ ದಿವಸ ಬಹಳ ಸುಂದರವಾಗಿ ನಡೆದು ಬಂದಿರತಕ್ಕಂಥ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನೋಡಿದಾಗ ಶ್ರೀಮಠ ಸಪ್ತಕಾಲದ ಗಣೇಶ್ ವಿಶ್ವಕರ್ಮ ಅವರು ಹಮ್ಮಿಕೊಂಡಿರ್ತಕ್ಕಂಥ ಈ ಶಾಲಾ ಮಹೋತ್ಸವವನ್ನು ಅಶ್ವ ಸಂಜೆಯ ಸಂದರ್ಭದಲ್ಲಿ ಮಕ್ಕಳ ಒಂದು ಆಟಗಳನ್ನು ನೋಡಿದಾಗ ಬಹಳ ಸಂತೋಷ ಅನಿಸ್ತದೆ. ಯಾಕಂತಂದ್ರೆ ಮಕ್ಕಳ ಆಟಗಳನ್ನು ಸಾಂಸ್ಕೃತಿಕ ಆಟವನ್ನು ನೋಡಬೇಕಾದ್ರೆ ನಮ್ಮ ಶಾಲಾ ಕಾಲೇಜುಗಳಿಗೆ ಬರಬೇಕು. ಯಾಕಂದ್ರೆ ಮನೆಯಲ್ಲಿ ಸಿಗೋದಿಲ್ಲ. ಇವತ್ತಿನ ದಿವಸ ತಮ್ಮ ತಮ್ಮ ಮಕ್ಕಳ ಒಂದು ಸಂಸ್ಕೃತ ಕಾರ್ಯಕ್ರಮ ನೋಡ್ಬೇಕಂತ ಅವರ ಪೋಷಕರು ಎಷ್ಟು ಸಂತೋಷದಿಂದ ಕುಳಿತುಕೊಂಡಾರೆ ಇವತ್ತಿನ ದಿವಸ. ಯಾಕಂದ್ರೆ ಹೆಚ್ಚು ಹೇಳದೆ ಇವತ್ತಿನ ದಿವಸ ಈ ಕಾರ್ಯಕ್ರಮದ ವಿಶೇಷತೆಯನ್ನ ನಮ್ಮ ಪೋಷಕರು ಅಭಿವೃದ್ಧಿಪಡಿಸೋದು. ಮಾತೃದೇವೋಭವ, ಪಿತೃದೇವೋಭವ, ಆಚಾರ ದೇವೋಭವ, ಅತಿಥಿ ದೇವೋಭವ ಮತ್ತು ಗುರುದೇವೋಭವ ಅಂತೇಳಿ ಯಾವತ್ತು ವಿದ್ಯೆಯನ್ನು ಕೊಟ್ಟಿರ್ತಕ್ಕಂಥ ಗುರುಗಳಾಗಿರ್ಬೋದು, ಮೋಕ್ಷವನ್ನು ಕೊಡ್ತಕ್ಕಂಥ ಗುರುವಾಗಿರ್ಬೋದು, ದೀಕ್ಷೆಯನ್ನು ಕೊಡ್ತಕ್ಕಂಥ ಗುರುವಾಗಿರ್ಬೋದು, ಅವರ ಹಿಂದೆ ಗುರು ಮುಂದೆ ಗುರು ಇರಬೇಕು. ಅಂದಾಗ ಯಾವಷ್ಟೋ ಸಂಸ್ಥೆಗಳು ಮುನ್ನಡೆಯಕ್ಕೆ ಸಾಧ್ಯ ಆಗ್ತದೆ. ಹೋದ ವರ್ಷದಿಂದ ನಮ್ಮ ಗಣಪತಿ ಸರ್ ಅವರು ನಮ್ಮನ್ನು ಕರೆಸಿ ಈ ವರ್ಷದ ಎಲ್ಲ ಪೂಜಾರನ್ನು ಕರೆಸಿದ್ದೆ ನೋಡಿದಾಗ ಬಹುಶಃ ಗುರುಗಳ ಸಾನ್ನಿಧ್ಯ ಇರಲೇಬೇಕಾಗ್ತದೆ. ಇವತ್ತ ಶಿಕ್ಷಣ ಸಂಸ್ಥೆಯಲ್ಲಿ ಗುರುಗಳ ಸಾನ್ನಿಧ್ಯದಲ್ಲಿ ವಿದ್ಯಾರ್ಥಿಗಳು ಎತ್ತರ ಮಟ್ಟಕ್ಕೆ ಬೆಳೀತಾರಂತ ಇವತ್ತಿನ ದಿವಸ ಗಣಪತಿ ಸರ್ ಅವರು ಹೇಳಿದರು. ಈ ಸ್ಕೂಲಲ್ಲಿ ಉಳಿದಂಥ ಹುಡುಗರು ಸಾಕಷ್ಟು ಉನ್ನತ ಸ್ಥಾನದಲ್ಲಿ ಬೆಳೀತಿದ್ದಾರೆ. ಯಾವತ್ತು ಗುರುಗಳು ಶಿಷ್ಯರನ್ನು ಅನುಗ್ರಹ ಮಾಡಿ ಒಬ್ಬ ಗುರುವನಾಗಿ ಇರಿಸಬೇಕಂತಂದ್ರೆ ಇದೇ ಉದಾಹರಣೆಯಾಗಿ ಅದಕ್ಕಾಗಿ ಹೆಚ್ಚು ಹೇಳಿದೆ. ಯಾಕಂತಂದ್ರೆ ಎಲ್ಲ ಮಕ್ಕಳ ಒಂದು ಆಟ ನೋಡಬೇಕಾದ ಇವತ್ತು ದಿವಸ. ಆದರೂ ಸಹಿತ ಇವತ್ತು ಗುರುಗಳ ಮತ್ತು ಶಿಷ್ಯರ ಸಂಬಂಧ ಒಂದು ನಾಡಿನ ಎರಡು ಮುಖಗಳಿದ್ದಂತೆ. ಇವತ್ತು ಗುರು ಶಿಷ್ಯರು ಯಾವತ್ತು ಮೊದಲಿಗೆ ಸಾಧ್ಯನೇ ಇಲ್ಲ. ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನು ನೋಡಿದಾಗ ಬಹಳ ಸಂತೋಷ ಅನಿಸ್ತದೆ. ಇವತ್ತು ಕಾರ್ಯಕ್ರಮಗಳು ಇಂಥ ಸಂಸ್ಥೆ 26 ವರ್ಷ ನಡೆದಂತಕ್ಕಂಥ ನಮ್ಮ ಗಣೇಶ್ ಪಂಚವರವರು ಅವರ ಸಿಬ್ಬಂದಿಯವರು ನೋಡಿದಾಗ ಈ ಮುಂದಿನ ದಿನಗಳಲ್ಲಿ ಬಹುಶಃ ಎತ್ತರ ಮಟ್ಟಿಗೆ ಬೆಳೆಯಕ್ಕೆ ಸಾಧ್ಯ ಆಗ್ತದಂತ ಶುಭ ಕೋರುತ್ತಾ ಈ ಎಲ್ಲ ಸಂಸ್ಥೆಯ ಸಿಬ್ಬಂದಿಯವರಿಗೂ ಮತ್ತು ಪೋಷಕರವರಿಗೂ ಪತ್ರಿಕಾ ಮಾಧ್ಯಮವರಿಗೂ ಎಲ್ಲರಿಗೂ ಶುಭವನ್ನು ಕೋರುತ್ತಾ ಎರಡು ಮಾತನ್ನು ನೋಡುತ್ತದೆ. ಓಂ ನಮೋ ವಿಶ್ವಕರ್ಮೆ. ಬಹಳ ಸುಂದರವಾಗಿ ಎಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳು, ಮಕ್ಕಳಿಗೂ ಮತ್ತು ವೇದಿಕೆಯನ್ನು ಕುರಿತು ಎಲ್ಲ
ಗಣ್ಯಮಾನ್ಯರೆಲ್ಲರಿಗೂ ಸಹಿತ ಶುಭವನ್ನು ಕೋರಿದ್ದಾರೆ. ರೇಣುಕಾಚಾರ್ಯರ ಜಯಂತಿ ನಿಮಿತ್ತವಾಗಿ ಇವತ್ತ ಶುಭವನ್ನು ಹಾರೈಸಿ ಗುರುಗಳ ಆಶೀರ್ವಾದ ಆಗಿದೆ. ಗುರುಗಳ ಆಶೀರ್ವಾದ ಯಾವತ್ತು ಶುಭವನ್ನು ಹಾರೈಸಿ ಗುರುಗಳಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ.